ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಜೈ ಶ್ರೀರಾಮ್. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ಅವನಿಲ್ಲ, ಸೊ ಅವನ ಬದಲು ನಾನೇ ಹೇಳ್ಬಿಡ್ತೀನಿ. ಹೇ ಗೈಸ್, ವಾಟ್ಸಪ್, ಹರ ಹರ ಮಹಾದೇವ್. ಸ್ನೇಹಿತರೆ, ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಮ್ಮದು ತುಂಬ ಜನಕ್ಕೆ ಈ ಅಯೋಧ್ಯೆ ರಾಮ ಮಂದಿರದ ಸ್ಟೋರಿ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತು, ಮಸ್ಜಿದ್ ಹೊಡೆದಾಕ್ಬಿಟ್ರು, ರಾಮ ಮಂದಿರ ಕಟ್ಟಬೇಕು ಅಂತ ಗಲಾಟೆ ಮಾಡಿದ್ರು ಅಷ್ಟೇ. ಆದರೆ ಇವ್ರು ಯಾರು, ಎಲ್ಲಿಂದ ಬಂದರು, ಯಾಕೆ ಬಂದರು, ಏನು ಮಾಡಿದ್ರು, ಇದನ್ನು ತಿಳಿಸೋದು ನನ್ನ ಉದ್ದೇಶ. ಇವಾಗ ಸ್ನೇಹಿತರೆ, ಏನಾಗುತ್ತೆ ಅಂದರೆ 1526ರಲ್ಲಿ ಬಾಬರ್ ಅನ್ನೋ ವ್ಯಕ್ತಿ ಇವಾಗಿನ ಕಜಕಿಸ್ತಾನ್ ಏನಿದೆ ಅಲ್ಲಿಂದ ಭಾರತಕ್ಕೆ ಬರ್ತಾನೆ. ಅವನು ಭಾರತಕ್ಕೆ, ಈಗಿನ ಅಫ್ಘಾನಿಸ್ತಾನ್ ಏನಿದೆ ಅದು ಅವತ್ತು ಅಖಂಡ ಭಾರತವಾಗಿತ್ತು, ಅದರ ಮುಖಾಂತರ ಬರ್ತಾನೆ. 1528ರಲ್ಲಿ ಒಂದು ಪಾನಿಪಟ್ ಯುದ್ಧ ನಡೆಯುತ್ತೆ, ಅದರಲ್ಲಿ ಗೆಲ್ತಾನೆ. ಆ ಏರಿಯಾದಲ್ಲಿ ಇದ್ದಂಥ ಏನು ಶ್ರೀರಾಮನ ಮಂದಿರ ಇರುತ್ತೆ, ರಾಮ ಜನ್ಮಭೂಮಿ ಅಂತ ನಾವೇನು ಕರಿತೀವಿ ಅದಿರುತ್ತೆ, ಅದನ್ನು ಧ್ವಂಸ ಮಾಡಿ ಅಂತ ಅವನು ದಂಡನಾಯಕನಿಗೆ ಹೇಳ್ತಾನೆ. ಇದನ್ನು ಅವನು ಎಷ್ಟು ಹೆಮ್ಮೆಯಾಗಿ ಬೀರ್ಬಲ್ ಬರೆದಿರೋವಂಥ ಆತ್ಮಚರಿತ್ರೆಯಲ್ಲಿ ಹೇಳ್ಕೊಂಡವನಂದರೆ ಅಷ್ಟು ಪ್ರೌಡಾಗಿ ಹೇಳ್ಕೊಂಡಿದ್ದಾನೆ, ನಾನೇ ಒಡಿಸ್ದೆ ಆ ದೇವಸ್ಥಾನನ ಅಂತ. ಆಯ್ತಾ? ಒಂದು. ಎರಡನೇದಾಗಿ, ಇದಕ್ಕೆ ತುಂಬ ಹಳೆಯ ವ್ಯತ್ಯಾಸ ಇದೆ. 1528ರಲ್ಲಿ ಈ ದೇವಸ್ಥಾನನ ಹೊಡೆದಾಕಿದ್ರು, ಈ ರಾಮ ಜನ್ಮಭೂಮಿ ಅಂತ ಏನಿತ್ತು ಅದನ್ನು. ಅದಾದ ನಂತರ ಸುಮಾರು 496 ವರ್ಷಗಳ ಕಾಲ ಶ್ರೀರಾಮ ತನ್ನ ಮನೆಗೆ ವಾಪಸ್ ಹೋಗೋಕ್ಕೆ ಕಷ್ಟಪಡಬೇಕಾಗಿತ್ತು. ಪ್ರಪಂಚದಲ್ಲೇ ಏಕೈಕ ಕೇಸ್ ಕೋರ್ಟಲ್ಲಿ, ದೇವರೇ ಕೋರ್ಟಲ್ಲಿ ಕೇಸ್ ನಡೆಸಿದ್ದು ಅಂದರೆ ಬಾಲರಾಮ ಒಬ್ಬನೇ. ಯಾಕಂದರೆ ಈ ಅಯೋಧ್ಯ ಮೇಲೆ 5 ಕೇಸ್ಗಳು ಹಾಕಿದ್ರು, ಅದರಲ್ಲಿ ಮುಸ್ಲಿಮ್ಸು ಹಾಕಿದ್ರು, ನಮ್ಮವರು ಹಾಕಿದ್ರು. ಅಲ್ಲಿ ಒಬ್ಬರು ಪೂಜಾರರು ರಾಮನಿಗೆ ನಾನು ಗಾರ್ಡಿಯನು, ಸೊ ರಾಮನ ಪರವಾಗಿ ನಾನು ಆಗ್ತಾಯಿದ್ದೀನಿ ಅಂದ್ಬಿಟ್ಟು ಅವರೊಂದು ಕೇಸ್ ಹಾಕಿದ್ರು. ಇದು ಏನಾಯಿತು ಅಂದರೆ, ಈ ಹಿಂದೆ ಬ್ರಿಟಿಷರು ಅದನ್ನು ಸಮಾಧಾನ ಮಾಡಲಿಕ್ಕೆ ಟ್ರೈ ಮಾಡಿದ್ರು, ಮಧ್ಯದಲ್ಲಿ ಗೋಡೆ ಹಾಕ್ಲಿಕ್ಕೆ ಟ್ರೈ ಮಾಡಿದ್ರು, ಏನೇನೋ ಮಾಡಿದ್ರು, ಆದರೆ ಯಾರೂ ಇಬ್ಬರ ಕಡೆಯೂ ಸಮಾಧಾನ ಆಗಲಿಲ್ಲ. ಆಮೇಲೆ ಹೈಕೋರ್ಟಲ್ಲಿ ಒಂಥರ ತೀರ್ಮಾನ ಬಂತು, ಇವ್ರಿಗಿಷ್ಟು, ಇವ್ರಿಗಷ್ಟು, ಅವ್ರಿಗಷ್ಟು ಅಂತ. ಹಿಂದೂಗಳಲ್ಲೇ ಇವು 2 ಪಂಗಡ ಇತ್ತು. ಒಂದು ಅಕಾರಾದವರು ಇದ್ದರು, ಇನ್ನೊಬ್ಬರು ಬಾಲರಾಮನ ಇವರು ಪೂಜಾರರು ಅವರೊಬ್ಬರು ಇದ್ದರು. ಆಯ್ತಾ? ಇದು ಏನಾಯಿತು ಅಂದರೆ, ಲಾಸ್ಟ್ಗೆ ಹೈಕೋರ್ಟ್ ತೀರ್ಪನ್ನು ಒಪ್ಕೊಳ್ಳಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನವರು ಹಲವಾರು ದಾಖಲೆಗಳನ್ನು ಪರಿಶೀಲಿಸಿ ಇದನ್ನು ರಾಮ ಜನ್ಮಭೂಮಿ ಟ್ರಸ್ಟ್ನವ್ರು ಏನಿದ್ದಾರೆ ಅವ್ರಿಗೆ ಕೊಟ್ಟರು. ಇದು ಇನ್ನೊಂದು ವಿಚಿತ್ರವಾದ ಸಂಗತಿ ಏನಂದರೆ, 1958ರವರೆಗೂ ಈ ಬಾಬರಿ ಮಸ್ಜಿದ್ ಅಂತ ಏನು ಕರೀತಾ ಇದ್ದಾರೆ ಇವರು, ಅದನ್ನು ಜನ್ಮಭೂಮಿ ಮಸ್ಜಿದ್ ಅಂತ ಕರೀತಾಯಿದ್ರು. ಅದು ಈ ಕೇಸ್ ಹಾಕಿದ ನಂತರನೇ ಅದು ಬಾಬರಿ ಮಸ್ಜಿದ್ ಅಂತ ಆಗಿದ್ದು. ಈ ಬಾಬರಿ ಅಂದರೆ ಯಾರು ಅಂತ ತಿರ್ಗಾ ಒಂದು ಪ್ರಶ್ನೆ ಬರುತ್ತೆ. ನೀವು ಅಂದ್ಕೊಂಡಿರ್ಬೋದು, ಬಾಬರ್ ಒಡಿಸ್ದ, ಅದಕ್ಕಾಗಿ ಅವನ ಹೆಸರಿಟ್ರು ಅಂತ. ಇಲ್ಲ ಸ್ನೇಹಿತರೆ, ಈ ಬಾಬರಿ ಅನ್ನೋನು ಒಂದು ಸುಂದರವಾದಂಥ ಅಫ್ಘಾನಿ ಹುಡುಗ. ಇವನು ಯುದ್ಧದಲ್ಲಿ ಇದ್ದಾಗ ಆ ಹುಡುಗನ್ನ ಕೊಂಡ್ಕೊಂಬಂದಿರ್ತಾನೆ. ಮುಂದೆ ಅದು ನಾವು ಇಲ್ಲಿ ವಿಡಿಯೋದಲ್ಲಿ ಹೇಳೋವಂಥ ವಿಷಯ ಅಲ್ಲ ಅದು. ಆ ಹುಡುಗ ಅವನ ಲವ್ವರು, ಯಾರೋ ಬಾಬರ್ನ ಲವ್ವರು, ಇವನು ಬಾಬ್ರಿ. ಅವನ ಹೆಸರಲ್ಲೇ ಆ ಮಸ್ಜಿದಿಗೆ ಹೆಸರಿಟ್ಟಿದ್ದು. ನಂತರ ಇದು ತುಂಬ ವರ್ಷ ನಡೀತು. ನಮ್ಮವರೇ ನಮಗೆ ಬೆನ್ನಲ್ಲಿ ಚೂರಿ ಹಾಕಿದ್ರು. ಯಾಕಂದರೆ ಇದರಲ್ಲಿ ಏನಾಯಿತು, ಈ ದೇವಸ್ಥಾನದಲ್ಲಿ ನಮ್ಮವನೇ ಒಬ್ಬ ಪೂಜಾರಿ ಇದ್ದ. ಅವನು ಸ್ವಲ್ಪ ಅನ್ಯಾಯಗಳು ಮಾಡ್ತಾಯಿದ್ದ ಅಂದ್ಬಿಟ್ಟು ಏನು ಮಾಡಿದ್ರು, ಅವನ್ನ ಎಲ್ಲಿದ್ದವರೆಲ್ಲ ಸೇರ್ಕೊಂಡು ಓಡಿಸಿದ್ರು. ಅವನೇನು ಮಾಡ್ದ, ಅಲ್ಲಿಂದ ಹೋಗಿ ಇಸ್ಲಾಂ ಧರ್ಮಕ್ಕೆ ಸೇರಿಕೊಂಡು ಅವ್ರಿಗೆ ಇದ್ರ ಬಗ್ಗೆ ಇಲ್ಲದ ಸಲ್ಲದೆಲ್ಲ ಹೇಳ್ಕೊಟ್ಟು ಜಗಳ ಆಗೋ ಥರ, ಗಲಾಟೆ ಆಗೋ ಥರ ಮಾಡ್ದ. ಸ್ನೇಹಿತರೆ, ಈ ದೇವಸ್ಥಾನ ಇವತ್ತು ಏನು ನಿರ್ಮಾಣ ಆಗಿದೆ ಬೃಹದಾಕಾರವಾಗಿ ಅಂತ ನಾವು ನೋಡ್ತಾ ಇದ್ದೀವಿ, ಇದರ ಹಿಂದೆ ಸಾವಿರಾರು ಲಕ್ಷಾಂತರ ಜನರ ಜೀವ ಹೋಗಿದೆ. ಆಯ್ತಾ?
ತಮ್ಮ ಮನೆ ಮಕ್ಕಳು ಅಪ್ಪ ಅಮ್ಮನ ಕಳ್ಕೊಂಡಿದ್ದಾರೆ, ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಇವತ್ತು ಯಾರ್ಯಾರು ದೀಪ ಹಚ್ತಾ ಇದ್ದೀರೋ ದಯವಿಟ್ಟು ಕ್ಷಮಿಸಬೇಕು. ನಾನು ಈ ವಿಡಿಯೋ ಮಾಡಬೇಕಾದ್ರೆ ಸುಮಾರು ರಾತ್ರಿ 11:30 ಆಗ್ತಾಯಿದೆ. ನಾವು ನಮಸ್ಕಾರ ಕರ್ನಾಟಕ ಅಂತ ಒಂದು ರೋಡ್ ಟ್ರಿಪ್ಪಲ್ಲಿ ಇದ್ದೀವಿ. ಎಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ಹೋಟ್ಲ್ ರೂಮಲ್ಲಿ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಇಷ್ಟು ವರ್ಷ ಆಗ್ದಲೇ ಇದ್ದಿದ್ದು ಈಗ ಯಾಕಾಯಿತು ಈ ಮಂದಿರ ಅಂತ? ಮೋದಿ BJP ಸರ್ಕಾರ ಬಂದಿದ್ದಕ್ಕೆ ಆಗ್ಬಿಡ್ತಾ ಅಂದರೆ ಇಲ್ಲ, ಖಂಡಿತ ಇಲ್ಲ. ಇದಕ್ಕೆ ತುಂಬ ಜನ ತಮ್ಮ ಪ್ರಾಣ ಕೊಟ್ಟಿದ್ದಾರೆ. ಅವರ ಲೈಫ್ನ ಗುರಿಯಾಗಿ ಹೋಗಿತ್ತಿದ್ದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಲಾಲ್ ಕೃಷ್ಣ ಅಡ್ವಾಣಿ ಅವರು, ಉಮಾ ಭಾರತಿ ಅವರು, ಮುರಳಿ ಮನೋಹರ್ ಜೋಶಿ ಅವರು, ಆಮೇಲೆ ಪ್ರಮೋದ್ ಮಹಾಜನ್ ಅಂತ ಇದ್ದರು, ತುಂಬ ಒಳ್ಳೆಯ ವಾಗ್ಮಿ ಅವರು ಒಂದು ಕಾಲದಲ್ಲಿ ವಿದೇಶಾಂಗ ಸಚಿವರಾಗಿದ್ದರು. ಅವ್ರ ತಮ್ಮನೇ ಗುಂಡಿಕ್ಕಿ ಕೊಂದಾಗ ಸ್ವಲ್ಪ ಫ್ಯಾಮಿಲಿ ಮ್ಯಾಟ್ರಿಂದ ಅವರು ತೀರ್ಕೊಂಡ್ರು. ಮುಂದಕ್ಕೆ ಬರೋಣ. ನರೇಂದ್ರ ಮೋದಿಯವ್ರ ಕೈಯಲ್ಲಿ ಯಾಕೆ ಆಯಿತು ಇದು ಅನ್ನೋದಕ್ಕೆ ಪ್ರಶ್ನೆ ಬರುತ್ತೆ. ಇವಾಗ ನಾನು ಇವತ್ತು ಒಂದು ತಮಿಳ್ನಾಡಿನ ಒಬ್ಬ ಖ್ಯಾತ ಜ್ಯೋತಿಷಿ ಒಬ್ಬರು ಮಾತಾಡೋದನ್ನು ಕೇಳಿಸ್ಕೊತಾ ಇದ್ದೆ. ಅವ್ರು ಹೇಳ್ತಾರೆ, 100 ಕೃಷ್ಣದೇವರಾಯ, 100 ರಾಜರಾಜ ಚೋಳ, ಮತ್ತು ಇನ್ನೊಂದು ಯಾವುದೋ ಹೆಸರು ಹೇಳಿದ್ರು ನಾನು ಮರ್ತೋಗ್ಬಿಟ್ಟೆ. ಅಷ್ಟು ಕೆಪ್ಯಾಸಿಟಿ ಈ ನರೇಂದ್ರ ಮೋದಿಯವರ ಜಾತಕದಲ್ಲಿ ಇದೆಯಂತೆ. 9 ಜನ್ಮದಲ್ಲಿ ಇವರು ರಾಜನಾಗಿ ಹುಟ್ಟಬೇಕಾಗಿದ್ದವರಂತೆ. ಆದರೆ ಅವರ ಪ್ರಾರಬ್ಧ ಕರ್ಮದಿಂದ ಈ ದೇವಸ್ಥಾನ ಹಿಂಗೆ ಇವತ್ತು ಅವ್ರ ಕೈಯಲ್ಲಾಗಿದೆ. ಪ್ರಾರಬ್ಧ ಕರ್ಮ ಅಂದರೆ ಏನು ಅಂದರೆ, ಇಂದಿನ ಜನ್ಮದಲ್ಲಿ ನಾವು ಏನು ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಅವರು ಎಲ್ಲನೂ ತ್ಯಜಿಸಿ ಸನ್ಯಾಸಿ ಆದರು. ಮತ್ತು ನೋಡಿ ಸ್ನೇಹಿತರೆ, ಬೂಟಾಟಿಕೆ ಆಡೋದು ತುಂಬ ಸುಲಭ. ಈ ನಮ್ಮ ಪ್ರಧಾನಿ ಏನಿದ್ದಾರೆ, ಸುಮಾರು 11 ದಿವಸಗಳಿಂದ ಕಠಿಣವಾದಂತಹ ವ್ರತವನ್ನು ಪಾಲಿಸಿದ್ದಾರೆ. ಈ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ರಾಮ ಹೇಗ್ಯಾಗೋ ಎಲ್ಲ ಹೋಗಿದ್ದ, ರಾಮೇಶ್ವರಂ ಇರ್ಬೋದು, ಪ್ರತಿಯೊಂದು ಕಡೆ ಹೋಗಿ, ನಾಸಿಕ್ ಇರ್ಬೋದು, ಇಲ್ಲೆಲ್ಲ ಹೋಗಿ ವ್ರತಗಳನ್ನು ಮಾಡಿಕೊಂಡು ಸುಮಾರು 11 ದಿವಸಗಳಿಂದ ಬರೀ ಕೇವಲ ಎಳ್ನೀರು ಮಾತ್ರ ಕುಡ್ಕೊಂಡು ವ್ರತ ಮಾಡಿದ್ದಾರೆ. ನೀವು ನೋಡ್ಬೋದು. ಇವಾಗ ನೀವು 11 ದಿವಸಕ್ಕೆ ಮುಂಚೆ ವೀಡಿಯೋಗೂ ಇವತ್ತಿನ ವೀಡಿಯೋಗೂ ನೋಡಿದ್ರೆ ಎಷ್ಟು ಸಣ್ಣ ಇದ್ದಾರೆ ಅಂತ ನಿಮಗೆ ಕಾಣುತ್ತೆ. ಆಯ್ತಾ? ನಮ್ಮ ಪೂರ್ವ ಜನ್ಮದ ಪುಣ್ಯನೋ ಯಾರು ಏನು ಮಾಡಿದ್ವಿ, ನಾವು ಹುಟ್ಟಿದ್ವೋ ಈ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನಾವು ಶ್ರೀರಾಮ 496 ವರ್ಷಗಳ ವನವಾಸ ಮುಗಿಸಿ ಮತ್ತೆ ಮನೆಗೆ ಬಂದು ಸೇರುವಂಗಾಯಿತು. ಸ್ನೇಹಿತರೆ, ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ಇವಾಗ ವಿಗ್ರಹದ ಬಗ್ಗೆ ಮಾತಾಡೋಣ ಸ್ವಲ್ಪ. ಈ ವಿಗ್ರಹ ಕಪ್ಪು ಶಿಲೆಯಿಂದ ಮಾಡಿರುವಂಥ ವಿಗ್ರಹ. ಈ ಶಿಲೆಗೆ ರೂಪ ಕೊಟ್ಟು ಅದನ್ನು ಕೆತ್ತಿದಂಥವರು ನಮ್ಮ ಕರ್ನಾಟಕದವರು. ಮತ್ತು ಈ ಕೆತ್ತಲಿಕ್ಕೆ ಏನು ಕಲ್ಲು ತಂದರು ಅದು ಕೂಡ ಸಹ ನಮ್ಮ HD ಕೋಟೆಯಿಂದ ಬಂದಂಥ ವಿಗ್ರಹ. ಸುಮಾರು 3 ವಿಗ್ರಹಗಳನ್ನ ಮಾಡಿಸಿದ್ರು. 16 ಜನ ಕಮಿಟೀಲಿ ಆ 3 ವಿಗ್ರಹಗಳನ್ನು ನೋಡಿ ಲಾಸ್ಟಲ್ಲಿ ಇದಕ್ಕೆ ಈ ವಿಗ್ರಹನ ಸೆಲೆಕ್ಟ್ ಮಾಡಿದ್ರು. ಸ್ನೇಹಿತರೆ, ನಾನು ಎಷ್ಟೋ ದೇವರುಗಳು ನೋಡಿದ್ದೀನಿ, ಎಷ್ಟೋ ಶಿಲ್ಪಕಲೆಗಳನ್ನ ನೋಡಿದ್ದೀನಿ. ನಿನ್ನೆ ಕೂಡ ಸಹ ನಾವು ಬೇಲೂರು ಹಳೆಬೀಡಲ್ಲಿದ್ವಿ. ಆ ಕಲೆಗಳನ್ನು ನೋಡಿ ನಮಗೆ ಅಷ್ಟು ಆನಂದ ಆಯಿತು. ಆದರೆ ಒಂದು ಶಿಲ್ಪದಲ್ಲಿ ಒಂದು ಮಗು ನಗ್ತಾ ಇರೋ ಮಖನ ನಾನು ಎಲ್ಲೂ ನೋಡಿರಲಿಲ್ಲ. ನಿಮಗೆ ರಿಯಲ್ಲಾಗಿ ಕಾಣುತ್ತೆ. ನಮ್ಮ ಚರ್ಮದ ಕಲರ್ ಏನಾದರೂ ಮಾಡಿಬಿಟ್ರೆ ಅದನ್ನು ಮಾಡಿ ತೋರಿಸಿದ್ರೆ ನಿಮಗೆ ಯಾವುದೋ ನಿಜವಾಗ್ಲೂ ಮಗುನೇ ಇದೆಯೇನೋ, ಅದು ಜೀವಂತ ಮಗುನ ಅಂತ ಅನ್ನಿಸ್ತೈತೆ. ಅಷ್ಟು ಸುಂದರವಾದಂಥ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಕರ್ನಾಟಕದವರು ಅನ್ನೋಕ್ಕೆ ಅದಕ್ಕೊಂದು ಹೆಮ್ಮೆ. ಇನ್ನು ನಮ್ಮವರು ತುಂಬ ಜನ ಮಾತಾಡ್ತಾ ಇದ್ದಾರೆ, ನಮ್ಮ ಧರ್ಮಗುರುಗಳೇ ಮಾತಾಡ್ತಾ ಇದ್ದಾರೆ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ಅರೇ ಸ್ವಾಮಿ, ಏನು ಸರಿ ಇಲ್ಲ ಅಂದರೆ ಏನಂತೆ? ಆಯಿತು, ಯಾವುದೇ ಕೆಲಸ ಮಾಡಬೇಕಾದ್ರೆ 100% ಯಾವ ಕೆಲಸನೂ ಕರೆಕ್ಟಾಗಿ ಆಗಲ್ಲ. ಅದರಲ್ಲಿ ಒಂದು ಲೋಪದೋಷಗಳು ಇರುತ್ತೆ. ಆಯಿತಾ? ನಾವು ಯಾವಾಗಲೂ ಅಷ್ಟೇ ಪೂಜೆ ಮಾಡಬೇಕಾದ್ರೆ, ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ
ಗಣೇಶನಿಗೆ ಪ್ರಾರ್ಥನೆ ಮಾಡ್ತೀವಿ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಪ್ರಸನ್ನವದಮ್ಮೆ ಜಾಯೇ ಸರ್ವ ವಿಘ್ನೋಪಶಾಂತಹೇ ಅಂತ. ವಿಘ್ನೋಪಶಾಂತಹೇ ಅಂದರೆ ಏನಂದರೆ, ನಾನು ಏನಾದರೂ ತಪ್ಪು ಮಾಡಿದ್ರೆ ಈ ಪೂಜೆ ಪುನಸ್ಕಾರದಲ್ಲಿ ನನ್ನ ಕಾರ್ಯಗಳಲ್ಲಿ ತಪ್ಪು ಮಾಡಿದ್ರೆ ದೇವರೇ ನನ್ನನ್ನು ಕ್ಷಮಿಸು ಅಂತ ಕೇಳಿಕೊಂಡು ಮಾಡೋವಂಥ ಪೂಜೆ, ಅದನ್ನೇ ಫಸ್ಟ್ ಮಾಡೋದವರು. ಆಯಿತಾ? ಅದೇ ಥರ ಇವಾಗ ನೋಡಿ, ಇವತ್ತು ಮೀನರಾಶಿ ಇದು ಎಷ್ಟೋ ವರ್ಷಕ್ಕೊಂದು ಸರಿ ಬರುವಂಥ ರಾಶಿ ಅಂತೆ ಅದು. ಇದು ತುಂಬ ನನಗೆ ಜ್ಯೋತಿಷ್ಯ ಗೊತ್ತಿಲ್ಲ, ಹಾಗಾಗಿ ನಾನು ಹೇಳ್ತಿಲ್ಲ. ಎಷ್ಟೋ ರಾಜಯೋಗಗಳು 3-4 ನಕ್ಷತ್ರಗಳೆಲ್ಲ ಇವತ್ತು ಒಂದಾಗಿ ಬಂದಿವೆ ಅಂತೆ. ಆಮೇಲೆ ಇನ್ನೊಂದು ವಿಚಿತ್ರ ಅಂದರೆ ನೋಡಿ, ಇವತ್ತು ಡೇಟು 22 ಜನವರಿ 2024. 2 ಕೂಡಿದ್ರೆ 4, ಇಲ್ಲಿ 2 ಕೂಡಿದ್ರೆ 4. ನೋಡಿ ಹೆಂಗೆ ಬಂದಿದೆ ಅಂತ. 2 2 2 2 4. ನಾವು ಇನ್ಮೇಲಾದರೂ ಒಗ್ಗಟ್ಟಾಗಿ ನಿಂತು ನಾವು ಇದನ್ನು ಉಳಿಸ್ಕೊಂಡು ಹೋಗಬೇಕು. ಇದಕ್ಕೆ ನಾವು ಬರೀ BJPಯವರು ಅಂತಾರಲ್ಲ, ಹಲವಾರು ಪಕ್ಷದವರು ಇಂಡೈರೆಕ್ಟಾಗಿ ಕೂಡ ಕಾರಣರಾಗಿದ್ದಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ರಾಜೀವ್ ಗಾಂಧಿಯವರು ಅವತ್ತು ಏನೋ ಒಂದು ಮಾಡೋಕ್ಕೋಗಿ ಅವರು ಆ ಬೀಗ ತೆಗೆಸಿದ್ರು, ನೀವು ಪೂಜೆ ಮಾಡ್ಕೊಳ್ಳಿ ಅಂತ ಹಿಂದೂಗಳಿಗೆ. ಅದಾದ ನಂತರ ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಈ ಅದ್ವಾನಿ, ಈ ಉಮಾಭಾರತಿ ಇವರ ನೇತೃತ್ವದಲ್ಲಿ ಬಾಬರಿ ಮಸೀದಿ ಬೀಳಿಸಿದಾಗ ನರಸಿಂಹರಾವ್ ಅವರು ಇಂಡೈರೆಕ್ಟಾಗಿ ಏನು ಗೊತ್ತಿಲ್ಲದ ಥರ ಕೂತ್ಕೊಂಡಿದ್ರು ಅವರು. ಆಯಿತಾ? ಅವ್ರಿಗೂ ನಾವು ಇವತ್ತು ಧನ್ಯವಾದ ಹೇಳೋಣ. ಮತ್ತು ಇನ್ನು ತುಂಬ ಪಕ್ಷದವರು ಏನೇನೋ ಮಾತಾಡ್ತಾಯಿದ್ದಾರೆ. ನಮ್ಗೆ ಅದೆಲ್ಲ ಬೇಡ. ನಾನು ಯಾವ ಪಕ್ಷಕ್ಕೂ ಸೇರಿದವನಲ್ಲ, ಆಯ್ತಾ? ನಾನು ಮೋದಿಗೂ ಪಕ್ಷಕ್ಕೂ ಸೇರಿದವನಲ್ಲ, ಇಲ್ಲ ರಾಜೀವ್ ಗಾಂಧಿ ಪಕ್ಷಕ್ಕೂ ಸೇರಿದವನಲ್ಲ. ನಾನು ಹೇಳಬೇಕು ಅಂದರೆ ಇನ್ನೂ ನಾನು ಇಬ್ಬರು ಕಾಂಗ್ರೆಸ್ನವ್ರಿಗೆ ನಾನು ಧನ್ಯವಾದ ಹೇಳಿದ್ದೀನಿ ಇವತ್ತು. ರಾಜೀವ್ ಗಾಂಧಿನೂ ಕಾಂಗ್ರೆಸ್ಗೆ ಸೇರಿದ್ದವರೇ, ಮತ್ತು ನರಸಿಂಹರಾವ್ ಅವರು ಕೂಡ ಕಾಂಗ್ರೆಸ್ಸಿಗೆ ಸೇರಿದ್ದವ್ರು ಅಂತಾರೆ. ಎಲ್ಲೋ ಅವರು ದೇವರ ಅನುಗ್ರಹ, ದೇವರ ಇದು ಅವ್ರ ಕೈಯಲ್ಲಿ ಮಾಡಿಸ್ದ. ಅವರು ತಪ್ಪು ಅಂತ ಮಾಡೋಕ್ಕೋದ್ರೋ ಸರಿ ಅಂತ ಮಾಡೋಕ್ಕೋದ್ರೋ ಗೊತ್ತಿಲ್ಲ, ಬಟ್ ಆದರೆ ಮಾಡಿದ್ರು ಅವರು. ಇವತ್ತು ಅವ್ರನ್ನೂ ಒಂದು ನೆನೆಸ್ಕೊಳ್ಳೋಣ. ಮತ್ತು ಇವತ್ತು ಜೀವ ಕೊಟ್ಟಿರುವಂಥ ಲಕ್ಷಾಂತರ ಜನ ಇದಕ್ಕಾಗೆ ಅವ್ರಿಗೆಲ್ಲರಿಗೂ ನಾವು ತುಂಬ ಹೃದಯದಿಂದ ಧನ್ಯವಾದ ಹೇಳೋಣ. ಮತ್ತು ತುಂಬ ಜನ ಮಾತಾಡ್ತಾರೆ, ಇಷ್ಟು ದುಡ್ಡು ಯಾಕೆ ಕಟ್ಟಬೇಕು, ಇಷ್ಟು ದುಡ್ಡಿನ ಮಂದಿರ ಬೇಕಾಗಿತ್ತಾ ಅಂತ. ನೋಡಿ ಸ್ವಾಮಿ, ಇದು ಯಾರ ದುಡ್ಡಿಂದನೂ ಮಾಡಿರೋದಲ್ಲ. ಉತ್ತರ ಪ್ರದೇಶ್ ಗೌರ್ಮೆಂಟ್ನವರಾಗಲಿ ಕೇಂದ್ರ ಸರ್ಕಾರದವರಾಗಲಿ ಇದಕ್ಕೆ 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಇದಕ್ಕೆ ಏನು ಉಸ್ತುವಾರಿ ನೋಡ್ಕೊತಾ ಇದ್ದಾರೆ ಅದೊಂದು ಬಿಟ್ಟರೆ ಇನ್ನು ಯಾವುದನ್ನೂ 1 ರೂಪಾಯಿ ಕೂಡ ಸರ್ಕಾರದ ಕಡೆಯಿಂದ ಬಂದಿಲ್ಲ. ಸುಮಾರು 13 ಕೋಟಿ ಕುಟುಂಬಗಳು ಕೊಟ್ಟಿರುವಂಥ ದುಡ್ಡಿದು. ಇದೇನು ಫಸ್ಟ್ ಫ್ಲೋರ್ ಇವಾಗ ಮುಗಿದಿದೆಯಲ್ಲ, ಇದು ನಿಮ್ಮಂಥವ್ರು ಕೊಟ್ಟಿರೋ ದೇಣಿಗೆಯ ಬ್ಯಾಂಕಲ್ಲಿ ಇರೋದೆಯಲ್ಲ, ಅದಕ್ಕೆ ಬಂದಿರೋ ಬಡ್ಡಿ ದುಡ್ಡಿದು. ಅವ್ರ ಒರಿಜಿನಲ್ ದುಡ್ಡು ಇನ್ನೂ ಮುಟ್ಟೇ ಇಲ್ಲ, ಬಂದಿದ್ದಂಥ ದುಡ್ಡು. ಅದರಲ್ಲಿ ಏನು ಬಡ್ಡಿ ಬಂದಿತ್ತೋ ಅದರಲ್ಲಿ ಮುಗಿಸಿರೋವಂಥ ಇದು. ಆಯ್ತಾ? ಯಾರ್ಯಾರೋ ಏನೋ ಮಾತಾಡ್ತಾರೆ, ಇಂಥ ಆಸ್ಪತ್ರೆ ಕಟ್ಬೋದು, ಅಂಥ ಆಸ್ಪತ್ರೆ. ಸ್ವಾಮಿ, ನಿಮ್ಮ ಆಸ್ತಿ ಎಷ್ಟೆಷ್ಟಿದೆ ಅಂತ ನೋಡ್ಕೊಳ್ಳಿ ಸ್ವಾಮಿ. ನೀವು ರಾಜಕೀಯಕ್ಕೆ ಬಂದಾಗ ನಿಮ್ಮ ಹತ್ರ ಎಷ್ಟಿತ್ತು ಅಂತ ನೋಡ್ಕೊಳ್ಳಿ ದಯವಿಟ್ಟು. ಮತ್ತು ಕಟ್ಟಿಸಿ ನೀವು ನೋಡೋಣ ಒಂದು ಆಸ್ಪತ್ರೆನ, ಧರ್ಮದ ಆಸ್ಪತ್ರೆ. ಎಲ್ಲ ನಿಮಗೆ ಹೆಸರುಗಳು ಬೇಕು. ನಾನು ಯಾವ ಪಕ್ಷ ಅಂತ ಮಾತಾಡ್ತಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು. ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ, ಮತ್ತು ಈ ನಮ್ಮ ಬುದ್ಧಿಜೀವಿಗಳು ಅಂತ ಏನಿದ್ದಾರೆ ಎಲ್ಲದರಲ್ಲೂ ಮೂಗು ತೂರಿಸ್ಕೊಂಬರೋ ಅಂಥವ್ರು, ಅವ್ರನ್ನ ಬುದ್ಧಿಜೀವಿಗಳು ಅಂತ ಯಾಕೆ ಕರೀತಾರೆ ಅಂತ ನನಗೂ ಗೊತ್ತಿಲ್ಲ. ಆಯಿತಾ? ಏನಕ್ಕಾದರೂ ಒಂದು ಲಾಜಿಕ್ ಇರಬೇಕು ಮಾತಾಡಬೇಕಾದ್ರೆ. ಆದರೆ ಸುಮ್ಮನೆ ಏನೋ ನಮ್ಮದು ಒಂದು ಇರಲಿ ಅಂತ ನೋಡಿ. ಇವರೆಲ್ಲ ಪದ್ಮಶ್ರೀ ಪದ್ಮಭೂಷಣನೆಲ್ಲ ವಾಪಸ್ ಕೊಟ್ಟರು, ಆದರೆ ಅದು ಕೊಟ್ಟಿದ್ದಂಥ ದುಡ್ಡನ್ನ ವಾಪಸ್ ಕೊಡಲಿಲ್ಲ ಇವರು ಯಾರು. ಈ ಪದ್ಮಶ್ರೀ ಪದ್ಮಭೂಷಣ ಇದೆಲ್ಲ ಕೊಟ್ಟಾಗ ಅದ್ರ ಜೊತೆಗೆ ಒಂದು ಅಮೌಂಟ್ ಕೂಡ ಕೊಡ್ತಾರೆ. ಯಾವೊಬ್ಬನೂ ವಾಪಸ್ ಕೊಡಲಿಲ್ಲ. ಆದರೆ ಎಲ್ಲ ನಾವು ವಾಪಸ್ ಕೊಡ್ತೀವಿ ಅಂತ ಸರ್ಟಿಫಿಕೇಟ್ ತೊಗೊಂಡು ಗೌರ್ಮೆಂಟ್ಗೆ ವಾಪಸ್ ಕೊಟ್ಟರು. ಸ್ವಾಮಿ, ದಯವಿಟ್ಟು ಹೇಳ್ತೀನಿ, ನಮ್ಮ ಭಾರತ ಸ್ವತಂತ್ರವಾಗಬೇಕಾದ್ರೆ 1947ರಲ್ಲಿ 526 ರಾಜ್ಯಗಳಿದ್ವು, ನಮ್ಮಲ್ಲಿ ರಾಜರುಗಳಿದ್ದರು.
ಅಂದರೆ ಇವತ್ತಿನ 524 ಡಿಸ್ಟ್ರಿಕ್ಟ್ ಅಂತ ಏನಿದೆ ನಮ್ಮ ಭಾರತದಲ್ಲಿ, ಲೆಕ್ಕ ಹಾಕೊಳ್ಳಿ. ಅವಾಗ ಒಂದೊಂದು ಡಿಸ್ಟ್ರಿಕ್ಕಿಗೆ ಒಬ್ಬ ರಾಜ ಇದ್ದ, ಆಯಿತಾ. ಅಂಥ ನಾವು ಕಿತ್ತಾಡಿ ಆಚೆಯಿಂದ ಬರೋರಿಗೆ ದಾರಿ ಮಾಡಿಕೊಟ್ವಿ. ದಯವಿಟ್ಟು ಇನ್ನಾದರೂ ಬೇಡ, ಆಯಿತಾ. ನಮ್ಮ ಧರ್ಮದಲ್ಲಿ ತಪ್ಪು ನೆಪ್ಪುಗಳಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆಯಿತಾ. ಅದಕ್ಕೆ ತುಂಬ ಜನ ಕಾರಣ ಇದ್ದಾರೆ, ನಾನು ಬಹಿರಂಗವಾಗಿ ಹೇಳೋಕ್ಕೆ ಇಷ್ಟಪಡಲ್ಲ. ಮೇಲ್ಪಂಕ್ತಿಯವರು ಅವರು ಸ್ವಲ್ಪ ಅಸ್ಪೃಶ್ಯತೆ ಇದನ್ನೆಲ್ಲ ಮಾಡಿ ನಮ್ಮ ಧರ್ಮದಿಂದ ಜನಗಳನ್ನ ದೂರ ಹೋಗೋ ಥರ ಮಾಡಿಬಿಟ್ರು. ದಯವಿಟ್ಟು ಬೇಡ, ಇನ್ಮೇಲಾದರೂ ಇವು ಎಲ್ಲರನ್ನೂ ಸೇರಿಸ್ಕೊಂಡು ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ನಾವೆಲ್ಲ ಒಂದೇ, ನಾವೆಲ್ಲ ಸನಾತನ ಧರ್ಮದವರು. ಯಾರ್ಯಾರು ಭಾರತದಲ್ಲಿ ಹುಟ್ಟಿದಾರೋ ಸನಾತನ ಧರ್ಮದವರು. ನಮಗೆ 10,000 ವರ್ಷಗಳ ಇತಿಹಾಸ ಇದೆ ನಮಗೆ. ನಾವು ಯುರೋಪಿಯನ್ ಕಂಟ್ರೀಸಲ್ಲಿ ಬಟ್ಟೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಅನ್ನ ಬೇಯಿಸ್ಕೊಂಡು ತಿನ್ನೋದು ಅನ್ನೋದು ಏನು ಅಂತ ಗೊತ್ತಿರಲಿಲ್ಲ. ಅಂಥ ಕಾಲದಲ್ಲಿ ನಮ್ಮ ಹತ್ರ ಗುರುಕುಲಗಳಿದ್ವು. ನಾವು ಬೆಂಕಿ ಕಂಡಿಡಿದ್ವಿ, ಅನ್ನ ಬೇಯಿಸಿ ತಿನ್ನೋದು ಹೆಂಗೆ ಅಂತ ಕಂಡಿಡಿದ್ವಿ ನಾವು, ಅರ್ಥ ಆಯ್ತಾ. ಆದರೆ ನಮ್ಮ ದೇಶನ ಲೂಟಿ ಮಾಡಿದ್ರು. ನಳಂದ ಯೂನಿವರ್ಸಿಟಿ ಅಂತ ಒಂದು ವಿಶ್ವವಿದ್ಯಾಲಯ ಇತ್ತು, ಅದನ್ನು ಮೊಘಲ್ನವರು ಸುಟ್ಟಾಕಿದ್ರು. ಸುಮಾರು ಆ ಲೈಬ್ರರಿನ ಸುಟ್ಟಾಕೋಕ್ಕೆ 90 ದಿವಸಗಳು ತಗೊಂಡಿದ್ದಾರೆ ಅವರು. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ ಅದೆಷ್ಟು ದೊಡ್ಡದಿತ್ತು, ಎಷ್ಟು ಗ್ರಂಥ ಇತ್ತು ಅಂತ. ದಯವಿಟ್ಟು ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳ್ಕೊಂಡು ಹೋದರೆ ಇನ್ನೂ ಒಂದು ದಿವಸ ಎಲ್ಲ ಮಾತಾಡ್ಬೋದು, ಬೇಡ. ನಾವೆಲ್ಲ ಒಂದಾಗಿರೋಣ. ಇನ್ಮೇಲೆ ನಾವೆಲ್ಲ ಒಂದು ಸಂಕಲ್ಪ ಮಾಡೋಣ. ಏನಂದರೆ, ನೀವು ಬೇರೆಯವ್ರಿಗೆ ಗುಡ್ ಮಾರ್ನಿಂಗ್ ಹೇಳ್ತೀರಾ, ನಮಸ್ಕಾರ ಹೇಳ್ತೀರಲ್ಲ, ಇನ್ನು ಮುಂದೆ ಜೈ ಶ್ರೀರಾಮ್ ಹೇಳಿ, ಜೈ ಕೃಷ್ಣ ಹೇಳಿ, ಅಥವಾ ಹರ ಹರ ಮಹಾದೇವ್ ಹೇಳಿ. ನೋಡಿ, ವೈಷ್ಣವ್ರನ್ನ ಪೂಜೆ ಮಾಡೋರು ಜೈ ಶ್ರೀರಾಮ್ ಹೇಳಿ, ಜೈ ಕೃಷ್ಣ ಹೇಳಿ. ಲಿಂಗಾಯತರು ಅಥವಾ ಶೈವರು ಹರ ಹರ ಮಹಾದೇವ್ ಅಂತ ಹೇಳಿ. ನಮ್ಮ ಮನೇಲಂತೂ ನಾವು ಶಿವನ ಪೂಜೆ ಮಾಡೋರು. ಸೊ ನಾನು ಇನ್ನು ಮುಂದೆ ಸಂಕಲ್ಪ ಮಾಡ್ತೀನಿ, ನಾನು ಈ ವಿಡಿಯೋಲಿ ಬಂದ್ರೂ ಸಹ ಇನ್ನು ಮುಂದೆ ಹರ ಹರ ಮಹಾದೇವ್ ಅಂತಲೇ ನಾನು ಗ್ರೀಟಿಂಗ್ ಮಾಡೋದು. ಸೊ ಇಷ್ಟಕ್ಕೆ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವಾಗಲೂ ಕನ್ನಡ ಕಲಿಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ, ಹರ ಹರ ಮಹಾದೇವ್, ಜೈ ಶ್ರೀರಾಮ್. ನಮಸ್ಕಾರ.